ಮತ್ತಷ್ಟು ರಂಗೇರಲಿದೆ ಮಂಡ್ಯ ಲೋಕಸಭಾ ರಣಕಣ. ಲೋಕ ಅಖಾಡಕ್ಕೆ ರಾಷ್ಟ್ರೀಯ ನಾಯಕರ ಎಂಟ್ರಿ ಕೂಡ ಆಗ್ತಾ ಇದೆ. ಯುಗಾದಿ ನಂತರ ಮತ್ತಷ್ಟು ಪ್ರಚಾರ ಸ್ಪೀಡ್ಗೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಏಪ್ರಿಲ್ 16 ಅಥವಾ 17ಕ್ಕೆ ಮಂಡ್ಯಗೆ ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗ್ತಾ ಇದೆ. ಕೇಂದ್ರ ಮಟ್ಟದ ನಾಯಕರುಗಳ ಎಂಟ್ರಿ ಮಂಡ್ಯಕ್ಕೆ ಆಗ್ತಾ ಇದೆ. ಈ ಮುಖಾಂತರವಾಗಿ ಚುನಾವಣಾ ಕಣ ಮತ್ತಷ್ಟು ರಂಗೇರ್ತಾ ಇದೆ. ಮಂಡ್ಯ ಅಂದ್ರೇನೆ ಹಾಗೆ. ಬೇರೆ ಎಲ್ಲಾ ಕಡೆಯ ಎಲೆಕ್ಷನ್ ಒಂದ್ ಲೆಕ್ಕ ಆದ್ರೆ ಮಂಡ್ಯದ ಇನ್ನೊಂದು ಲೆಕ್ಕ ಆಗಿರತ್ತೆ ಯಾವಾಗ್ಲೂ. ಸೊ ಈ ಬಾರಿ ಕೂಡ ಅದೇ ರೀತಿಯಾಗಿ ರಣಕಣ ರಂಗೇರ್ತಾ ಇದೆ ಮತ್ತು ರಾಷ್ಟ್ರೀಯ ನಾಯಕರ ಎಂಟ್ರಿಯಿಂದ ಇದು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗಾಗಲೇ 4 ಸುತ್ತಿನ ಚುನಾವಣಾ ಪ್ರಚಾರವನ್ನ ಮುಗಿಸಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ರಾಹುಲ್ ಗಾಂಧಿ ಆಗಮನದಿಂದ ಕಾಂಗ್ರೆಸ್ಗೆ ಮತ್ತಷ್ಟು ಬೂಸ್ಟರ್ ಬರ್ತಾ ಇದೆ. ಮಂಡ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ. ಸೊ ರಾಷ್ಟ್ರೀಯ ಮಟ್ಟದ ನಾಯಕರನ್ನ ಕರೆಸಿ ಪ್ರಚಾರ ಮಾಡೋದ್ರಿಂದ ಕಾರ್ಯಕರ್ತರಿಗೂ ಕೂಡ ಇನ್ನೊಂದು ಎನರ್ಜಿ ಬಂದ ಹಾಗೇನೆ. ಸೊ ರಾಹುಲ್ ಗಾಂಧಿ ಅವರ ಆಗಮನ ಆಗುತ್ತೆ, ಈ ಒಂದು ಹಬ್ಬ ಮುಗಿತಾ ಇದ್ದ ಹಾಗೇನೆ ಅದು ಇನ್ನೊಂದು ಹಂತದ ಪ್ರಚಾರ ಕಾರ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ ಕಾಂಗ್ರೆಸ್ ಈ ಮುಖಾಂತರವಾಗಿ. ಸೊ ಈ ಬಾರಿ ಬಹಳಷ್ಟು ರಣಕಣ ರಂಗೇರ್ತಾ ಇದೆ. ಮಂಡ್ಯವನ್ನ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು ಅಂತ JDS ಮತ್ತು BJP ಕೂಡ ಪಣ ತೊಟ್ಟಿದೆ. ಸೊ ಹಾಗಾಗಿ ಈ ಜಿದ್ದಿನ ಕಣದಲ್ಲಿ ರಾಷ್ಟ್ರೀಯ ನಾಯಕರ ಎಂಟ್ರಿ ಕೂಡ ಆಗೋದ್ರಿಂದ ಮತ್ತಷ್ಟು ರಂಗೇರ್ತಾ ಇದೆ ಈ ಕಣ. ಹೌದು, ಇವತ್ತು ಅಥವಾ ನಾಳೆ ಬೆಳಗ್ಗೆ ಡಿಸೈಡ್ ಆಗುತ್ತೆ. ಅಥವಾ 16, 17ಕ್ಕೆ ಒಂದು ಡೇಟ್ ನಿಗದಿ ಆಗ್ಬೋದು. ಸೊ ಇವತ್ತು ಅಥವಾ ನಾಳೆ ಡೇಟ್ ನಿಗದಿ ಆಗುತ್ತೆ. ಹೌದು, ಇವತ್ತು ಅಥವಾ ನಾಳೆ ಬೆಳಗ್ಗೆ ಡಿಸೈಡ್ ಆಗುತ್ತೆ. ಅಥವಾ 16, 17ಕ್ಕೆ ಒಂದು ಡೇಟ್ ನಿಗದಿ ಆಗ್ಬೋದು. ಸೊ ಇವತ್ತು ಅಥವಾ ನಾಳೆ ಡೇಟ್ ನಿಗದಿ ಆಗುತ್ತೆ. ಹೌದು, ಇವತ್ತು ಅಥವಾ ನಾಳೆ ಬೆಳಗ್ಗೆ ಡಿಸೈಡ್ ಆಗುತ್ತೆ. ಅಥವಾ 16, 17ಕ್ಕೆ ಒಂದು ಡೇಟ್